ಸಿದ್ಧಾಂತಕ್ಕಾಗಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಗೂ ಸಿದ್ಧ. ಮೋದಿ ಸಂಪುಟದಿಂದ ಹೊರಬರಲು ನಾನು ರೆಡಿ. ಮೋದಿ ಸಂಪುಟದಲ್ಲಿರೋ ಸಚಿವ ಚಿರಾಗ್ ಪಾಸ್ವಾನ್ ಶಾಕ್ ಕೊಟ್ಟಿದ್ದಾರೆ. ಬಹಿರಂಗವಾಗಿ ರಾಜೀನಾಮೆಗೆ ಸಿದ್ಧ ಅಂತ ಹೇಳಿದ್ದಾರೆ ಚಿರಾಗ್ ಪಾಸ್ವಾನ್. ಮೋದಿ ಜೊತೆಗಿದ್ದ ಮಾತ್ರಕ್ಕೆ ಸಿದ್ಧಾಂತದಲ್ಲಿ ರಾಜಿ ಇಲ್ಲ. ರಾಜಿ ಮಾಡಿಕೊಳ್ಳುವ ಬದಲು ರಾಜೀನಾಮೆ ಲೇಸು. ಬೇಕಿದ್ರೆ ತಮ್ಮ ಸಚಿವ ಸ್ಥಾನವನ್ನು ಬಿಟ್ಟು ಕೊಡುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಆದರ್ಶಗಳಿಗಾಗಿ ತಂದೆಯಂತೆ ಮಂತ್ರಿ ಸ್ಥಾನ ತ್ಯಜಿಸಲು ಬದ್ಧನಾಗಿದ್ದೇನೆ. ನಾನು ಯಾವುದಕ್ಕೂ ಹಿಂಜರಿಯುವುದಿಲ್ಲ ಅಂತ ಚಿರಾಗ್ ಪಾಸ್ವಾನ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಚಿರಾಗ್ ಪಾಸ್ವಾನ್ ಅವರ ಹೇಳಿಕೆ. ಕೆಲವೊಂದು ಕಡೆ ಈ ಬಾರಿ ಲೋಕಸಭೆ ಚುನಾವಣೆ ಆದ ದಿನದಿಂದಲೂ ಕೂಡ ಮೋದಿ ಅವರ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಏಕೆ ಅಂತ ಹೇಳಿದ್ರೆ, ಒಂದು ಕಡೆ ಬಿಜೆಪಿಗೆ ಬಹುಮತ ಸಿಗಲಿಲ್ಲ. ಹಾಗಾಗಿನೇ ಮಿತ್ರ ಪಕ್ಷಗಳ ಅನಿವಾರ್ಯತೆ ಅವರಿಗೆ ಇದ್ದೇ ಇದೆ. ಇಡೀ 5 ವರ್ಷಗಳ ಕಾಲ ಯಾರಾದ್ರೂ ಹೆಚ್ಚು ಕಡಿಮೆ ಒಂದು ಪಕ್ಷ ಅಥವಾ 2 ಪಕ್ಷಗಳು ಹೊರಗಡೆ ಬಂದಿದ್ದೇ ಆದ್ರೆ, ಅಥವಾ ಶಾಸಕರ ಈ ಸಂಸದರ ರಾಜೀನಾಮೆ ಕೊಟ್ಟಿದ್ದೇ ಆದ್ರೆ ಅಲ್ಲಿಗೆ ಮೋದಿ ಅವರು ಕೆಳಗಿಳಿಯುವಂತ ಪರಿಸ್ಥಿತಿಯು ಕೂಡ ಬರಬಹುದು. ಹಾಗಾಗಿ ಎಲ್ಲರನ್ನೂ ಕೂಡ ತಮ್ಮ ಕೈ ಹಿಡಿತದಲ್ಲಿ ಇಟ್ಕೊಂಡು ಮೋದಿ ಅವರು ಮುಂದೆ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿನೇ ಸಿದ್ಧಾಂತಕ್ಕಾಗಿ ಸಚಿವ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡೋದಕ್ಕೂ ಕೂಡ ರೆಡಿಯಾಗಿದ್ದೇನೆ ಅಂತ ಹೇಳಿ ಚಿರಾಗ್ ಪಾಸ್ವಾನ್, ಮೋದಿ ಸಂಪುಟದಲ್ಲಿರುವಂತಹ ಸಚಿವ ಚಿರಾಗ್ ಪಾಸ್ವಾನ್ ಹೇಳಿಕೆ ಕೊಟ್ಟಿರುವುದು. ಮೋದಿ ಸಂಪುಟದಿಂದ ಹೊರ ಬರೋದಕ್ಕೂ ಕೂಡ ನಾನು ರೆಡಿ ಆಗಿದ್ದೀನಿ ಅಂತ ಹೇಳಿ ಬಹಿರಂಗವಾಗಿನೇ ರಾಜೀನಾಮೆಗೆ ಸಿದ್ಧ ಅಂತ ಹೇಳಿ ಪಾಸ್ವಾನ್ ಅವರು ಹೇಳ್ತಾರೆ. ಅಂತ ಅಂದ್ರೆ ಸಹಜವಾಗಿ ಎಲ್ಲೋ ಒಂದ್ ಕಡೆ ಮೋದಿ ಸಂಪುಟದಲ್ಲಿ ಎಲ್ಲವೂ ಸರಿ ಇಲ್ಲ ಸರ್ಕಾರದಲ್ಲಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮೋದಿ ಜೊತೆಗಿದ್ದ ಮಾತ್ರಕ್ಕೆ ಸಿದ್ಧಾಂತದಲ್ಲಿ ರಾಜಿ ಇಲ್ಲ. ರಾಜಿ ಮಾಡಿಕೊಳ್ಳುವ ಬದಲು ರಾಜೀನಾಮೆ ಲೇಸು. ಬೇಕಿದ್ರೆ ತಮ್ಮ ಸಚಿವ ಸ್ಥಾನವನ್ನ ಬಿಟ್ಟು ಕೊಡುವುದಕ್ಕೆ ನಾನು ರೆಡಿ ಆಗಿದ್ದೇನೆ. ಆದರ್ಶಗಳಿಗಾಗಿ ತಂದೆಯಂತೆ ಮಂತ್ರಿ ಸ್ಥಾನ ತ್ಯಜಿಸಲು ಕೂಡ ನಾನು ಬದ್ಧನಾಗಿದ್ದೇನೆ. ನಾನು ಯಾವುದಕ್ಕೂ ಹಿಂಜರಿಯುವುದಿಲ್ಲ ಅಂತ ಚಿರಾಗ್ ಪಾಸ್ವಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವರ ಹೇಳಿಕೆ ರಾಷ್ಟ್ರ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿದೆ.